ಸ್ವಲ್ಪ ಎಲ್ಲರೂ ಕರೀರಿ ನಿಮ್ಮವ್ರನ್ನೆಲ್ಲ ಕರೀರಿ ಈಗ ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ನಾವೇ ವೇದಿಕೆ ಆಗಬೇಕು. ಈಗ ಪೊಲೀಸರು ಹೌದಾ ಪ್ರತಿದಿನ ಆಗಿದ್ದು ನಾವು ಪೊಲೀಸರಾಗಿದ್ದೀವಿ, ನಾವೇ ವೇದಿಕೆ ಆಗಲೇಬೇಕು. ಈಗ ನಿಮ್ಮದು ಉದ್ದೇಶ ಟೋಲ್ ಕಟ್ ಆಗ್ತಿರೋದು ಅದು ನಿಜಾನೇ ಇದೆ. ನಾನು ಇದು ಸಂಬಂಧಪಟ್ಟಾಗ ಮಾಹಿತಿ ತಗೊಂಡು ಅರ್ಧಾಗೆ ನಿಮ್ಮ ಇಷ್ಟು ಲೋಕಲ್ ಗಾಡಿಗಳು ಎಷ್ಟು ಅಂತೇಳಿ ಹಳೆಯವರು ಯಾರು ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಕೊಟ್ಟೋಗಿರ್ತಾರೆ. ಎಲ್ಲ ಲೋಕಲ್ ಗಾಡಿಗಳು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಒಳಗೆ ಅಂತೇಳಿ ಅದು ಗಾಡಿಗಳಿಗೆ ನಿಮ್ಮ ಮನೆಯೊಳಗೆ ಇದ್ರೂ ಕೂಡ ಹೋಗ್ಲಿದ್ರು ರನ್ನಿಂಗ್ ಇಲ್ಲ ಅಂದ್ರೂ ಕೂಡ ಕಟ್ ಆಗ್ತಾ ಇದೆ. ಅವ್ರೇನು ಮಾಡಿದ್ರೆ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರಂತ ತಿಂಗಳಿಗೆ ಒಂದ್ಸಲ ಕಟ್ ಆಗಬೇಕು ಅಂತೇಳಿ ಅವ್ರು ಹೇಳಿದ್ದು, ನನಗೆ ಗೊತ್ತಿಲ್ಲ ಇನ್ನು. ಸೊ ಅದ್ರ ಸಲುವಾಗಿ ನಿಮಗೆ ನ್ಯಾಯ ಒದಗಿಸ್ಬೇಕು, ಮತ್ತೆ ಮೊದಲು ಹೆಂಗಿತ್ತು ಹಂಗೆ ನಡಿಬೇಕಂದ್ರೆ ನಿಮ್ಮನ್ನು ಅವ್ರನ್ನ ಕೂಡಿಸಿ ಮಾತಾಡಿಸ್ಬೇಕು. ಅದನ್ನು ನನಗೆ ಒಂದಿನ ವ್ಯವಸ್ಥೆ ಕೊಡಿ. ಒಂದೇ ದಿನ ಸೋಮವಾರ ಬೆಳಗ್ಗೆ ನಾನು ಕರೆಕ್ಟಾಗಿ ಕರೆಸ್ತೀನಿ. ಯಾರಿದ್ದಾರೆ ಇನ್ಚಾರ್ಜ್ ಅಲ್ಲ ಅವ್ರನ್ನ ಕರೆಸ್ಬಿಟ್ಟು ನಾನು ಮಾತಾಡ್ತೀನಿ ನಿಮಗೆ. ಸರಿ, ನಮಗೆ ರಜಾ ಹೊಟ್ಟಿದ್ದೆ ನಾನೀಗ. ನನ್ನ ವೈಯಕ್ತಿಕ ಕಾರಣಗಳಲ್ಲಿ ರಜಾ ಹೊಟ್ಟಿದ್ದೆ. ಅದು ಗೊತ್ತಾದಷ್ಟು ಇಮಿಡಿಯೇಟ್ಲಿ ಓಡ್ ಬಂದೆ. ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ನಿಮಗೆ ಬಗೆಹರಿಸೋದು ನೀವು ಮತ್ತು ಅವ್ರ ನಡುವೆ ಹೇಳಿ ನಿಮ್ಮ ಸಮಸ್ಯೆ ಇದೆ. ಈಗ ಹಿಂದೆ ಹೋರಾಟದ್ದು ಎಲ್ರಿಗೂ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲ. ಶ್ರೀಕಾಂತ್ ಸರ್ ಡಿಪಾರ್ಟ್ಮೆಂಟ್ ಈ ಉಡುಪಿ ಜಿಲ್ಲೆಯ ಪೊಲೀಸ್ SP ಅವರು ಸೇರಿ ಈ ಟೋಟಲ್ ಡಿಪಾರ್ಟ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ SP ಅವರು ಸಾಸ್ತಾನ ಗುಣ್ಮಿ ಟೋಲನ್ನು ಹಿಂದೆ ನವಯುಗ ಕಂಪ್ನಿಯವರು ನಡ್ಸ್ಕೊಂಡು ಬರ್ತಾಯಿದ್ರು. ನಡ್ಸ್ಕೊಂಡು ಬಂದು ಈಗ ಅದು ಹೊಸ ಕಂಪ್ನಿ, ಒಂದು ಹೈವೇ ಕನ್ಸೆಷನ್ 1 ಅಂತ ಕಂಪ್ನಿಯವರು ಅದನ್ನು ಪರ್ಚೇಸ್ ಮಾಡ್ತಾರೆ. ನವಯುಗದವರು ಕಂಪನಿ ನಡೆಸುವಾಗ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಟೋಲ್ ಫ್ರೀ ಇದ್ದಿತ್ತು. ಎಲ್ಲ ಖಾಸಗಿ ವೆಹಿಕಲ್ಗೆ, ಕಮರ್ಷಿಯಲ್ ವೆಹಿಕಲ್ಗೆ ಟೋಲ್ ಫ್ರೀ ಇದ್ದಿತ್ತು. ಆದರೆ ಹೊಸ ಕಂಪನಿಯನ್ನು ಅದನ್ನು ಪರ್ಚೇಸ್ ಮಾಡುವಾಗ ಏನು ಈ ಹಿಂದೆ ಗೊತ್ತಿತ್ತು ಅವರಿಗೆ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಎಲ್ಲ ವೆಹಿಕಲಿಗೂ ಟೋಲ್ ಫ್ರೀ ಇದೆ ನಮ್ಮ ಮಾಹಿತಿ ಗೊತ್ತಿದ್ದರೂ ಸಹ ಅದನ್ನು ಪರ್ಚೇಸ್ ಮಾಡಿದ್ರ ಮೇಲೆ ಇಲ್ಲ ಅದನ್ನು ಕೊಡೋಕ್ಕಾಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡ್ತಾರೆ ಅವರು. ನಾವು ಅವರ ಅಧಿಕಾರಿಗಳ ತಿಮ್ಮಯ್ಯ ಅಂತ ಹೇಳಿ ಅವರು ಮ್ಯಾನೇಜರನ್ನು ನಾವು ಕರೆದು ನಾವು ಒಂದು ಮಾತುಕತೆ ಮಾಡ್ತೇವೆ. ಮಾತುಕತೆಯಲ್ಲಿ ನಮ್ಗೆ ಆಶ್ವಾಸನೆ ನೀಡಿದ್ದಾರೆ ಅವರು. ಇಲ್ಲ ನಾವು ಕೋಟಾ ಈ ಹಿಂದೆ ಏನಿದೆಯೋ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ನಾವು ಫ್ರೀ ಕೊಡ್ತೇವೆ, ಅದನ್ನು ನಾವು ಮುಂದುವರ್ಸ್ಕೊಂಡು ಬರ್ತೇವೆ, ನಿಮ್ಗೆ ಯಾವಾಗ ತೊಂದರೆ ಮಾಡೋದಿಲ್ಲ ಅಂತ ಭರವಸೆ ನೀಡಿದ್ರು ಸಹ ಅದ್ರ ಮೇಲೆ ಅವರು ನಮಗೆ ಎಲ್ಲ ಇಲ್ಲಿ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಎಲ್ಲ ವೆಹಿಕಲಿಗೂ ಅವರು ಟೋಲನ್ನು ಕಟ್ ಮಾಡ್ತಾಯಿದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಅದಕ್ಕೋಸ್ಕರ ನಾವು ಒಂದು ಇವತ್ತು ಶಿವಕೃಪ ಕಲ್ಯಾಣ ಮಂಡಲದಲ್ಲಿ ಎಲ್ಲ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಖಾಸಗಿ ಮತ್ತು ಕಮರ್ಷಿಯಲ್ ವೆಹಿಕಲ್ ಎಲ್ಲ ಮಾಲೀಕರವರು ಸಹಯೋಗದೊಂದಿಗೆ ಒಂದು ಜನವಂದನ ಸಭೆಯನ್ನು ಕರೆಯಿತು. ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತು, ನಮಗೆ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ನಾವು ಟೋಲನ್ನು ಅವ್ರು ಕಟ್ ಮಾಡೋದಾದ್ರೆ ನಾವು ಸುಮ್ಮನೆ ಇರೋದು ಬೇಡ, ನಾವು ಅದು ಟೋಲಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡುವ ಅಂತ ಹೇಳಿ ನಿರ್ಣಯ ಮಾಡಿದೆ. ಆ ನಿರ್ಣಯದ ಮೇರೆಗೆ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದೇವೆ. ಆ ಪ್ರತಿಭಟನೆ ಮಾಡಿದಾಗ ನಮಗೆ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿಗೆ ಬಂದು ನಮಗೊಂದು ಆಶ್ವಾಸನೆ ನೀಡ್ತಾರೆ. ಸೋಮವಾರ ನಾವು ಅಧಿಕಾರಿಗಳನ್ನು ಕರಿತೇವೆ, ಅದು ಚರ್ಚಿಸಿ ಈ ಹಿಂದೆ ಏನು ಕನ್ಸೆಷನ್ ಇದೆ ಅದೇ ರೀತಿ ನಾವು ಮುಂದುವರಿಸ್ಕೊಳ್ಬೇಕು, ನಾವು ಒಂದು
ಮಾತುಕತೆ ಮಾಡಿ ಅದನ್ನು ತೀರ್ಮಾನ ಮಾಡ್ತೇವೆ ಎಂಬ ಭರವಸೆ ನೀಡಿದ್ದಾರೆ. ಆ ಭರವಸೆ ನೀಡಿದ ಮೇಲೆ ನಾವು ಮತ್ತೆ ಪ್ರತಿಭಟನೆಯನ್ನು ನಾವು ವಾಪಸ್ ಪಡೆದುಕೊಂಡಿದ್ದೇವೆ. ಒಂದು ವೇಳೆ ಅವರು ಆಶ್ವಾಸನೆ ಒಪ್ಪದಿದ್ದರೆ, ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ಮಾತುಕತೆ ನಡೆಸಿ ಆ ಮಾತುಕತೆಯಲ್ಲಿ ಅವರು ಅದು ಒಪ್ಪಿಕೊಳ್ಳದಿದ್ದರೆ ನಾವು ಇದಕ್ಕಿಂತ ಜಾಸ್ತಿಯಾಗಿ ಉಗ್ರ ಪ್ರತಿಭಟನೆ ನಾವು ಮಾಡ್ತೇವೆ. ಈ ಹಿಂದೆ 2016-17ರಲ್ಲಿ ಏನು ಮಾಡಿದೆವು ಅದೇ ರೀತಿ ಉಗ್ರ ಪ್ರತಿಭಟನೆ ನಾವು ಹಿಂಜರಿಯೋದಿಲ್ಲ. ನಮಗೆ ನ್ಯಾಯ ಸಿಗೋ ತನಕ ನಾವು ಬಿಡೋದಿಲ್ಲ. ನಾವು ಹೋರಾಟ ಮಾಡಿ ಏನು ಈ ಹಿಂದೆ ಕನ್ಸೆಷನ್ ಸಿಗ್ತದೋ ಅದೇ ರೀತಿ ನಾವು ಕನ್ಸೆಷನ್ ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ.